ಕಾರು ಕೆರೆಗೆ ಬಿದ್ದು ರೈತ ಸಂಘದ ಮುಖಂಡ ಟಿಎಂ ವೆಂಕಟೇಶ್ ದುರ್ಮರಣ. ಕರ್ನಾಟಕ ಪ್ರಾಂತ ರೈತ ಸಂಘದ ಕೋಲಾರ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಹಾಗೂ ಪ್ರಸ್ತುತ ಜಿಲ್ಲಾ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದ ಟಿಎಂ ವೆಂಕಟೇಶ್ 54 ಅವರು ಭೀಕರ ಕಾರು ಅಪಘಾತದಲ್ಲಿ ಮೃತಪಟ್ಟಿರುವ ದುರ್ಘಟನೆ ಸಂಭವಿಸಿದೆ. ಕೋಲಾರ ತಾಲೂಕಿನ ಜನ್ನಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತುರಾಂಡಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದ ಟಿಎಂ ವೆಂಕಟೇಶ್ ಅವರು ಜಿಲ್ಲೆ ಹಾಗೂ ರಾಜ್ಯದ ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಕ್ರಿಯವಾಗಿ ಹೋರಾಟ ನಡೆಸುತ್ತಿದ್ದ ಪ್ರಮುಖ ರೈತ ಮುಖಂಡರಾಗಿದ್ದರು. ಕರ್ನಾಟಕ ಪ್ರಾಂತ ರೈತ ಸಂಘದ 18ನೇ ರಾಜ್ಯ ಸಮ್ಮೇಳನವು ಕೋಲಾರದಲ್ಲಿ ಮಾರ್ಚ್ 9, 10 ಮತ್ತು 11ರಂದು 3 ದಿನಗಳ ಕಾಲ ನಡೆಯಲಿದ್ದು, ಈ ಸಮ್ಮೇಳನದ ಸಿದ್ಧತೆಗಾಗಿ ಅವರು ಕಳೆದ 1 ವಾರದಿಂದ ನಿರಂತರವಾಗಿ ತೊಡಗಿಸಿಕೊಂಡಿದ್ದರು. ಮಾರ್ಚ್ 7ರಂದು ರಾತ್ರಿ ಸುಮಾರು 12:30ರವರೆಗೆ ಕೋಲಾರ ನಗರದ ವಿವಿಧ ಸ್ಥಳಗಳಲ್ಲಿ ಸಮ್ಮೇಳನದ ತಯಾರಿ ಕಾರ್ಯಗಳನ್ನು ಪೂರ್ಣಗೊಳಿಸಿದ್ರು. ನಂತರ ರಾತ್ರಿ ಸುಮಾರು 12:45ರ ವೇಳೆಗೆ ಕೋಲಾರದಿಂದ ತಮ್ಮ ಸ್ವಗ್ರಾಮಕ್ಕೆ ಕಾರಿನಲ್ಲಿ ತೆರಳುತ್ತಿದ್ದ ವೇಳೆ ಮುದುವಾಡಿ ಕೆರೆಕಟ್ಟೆ ಬಳಿ ಕಾರಿನ ನಿಯಂತ್ರಣ ತಪ್ಪಿ ಕೆರೆಗೆ ಬಿದ್ದಿದೆ. ಪರಿಣಾಮವಾಗಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಟಿಎಂ ವೆಂಕಟೇಶ್ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ದುರ್ಘಟನೆ ರೈತ ಸಂಘದ ಕಾರ್ಯಕರ್ತರು ಹಾಗೂ ರೈತ ಸಮುದಾಯದಲ್ಲಿ ಆಘಾತ ಮೂಡಿಸಿದೆ. ರೈತ ಹೋರಾಟಗಳಲ್ಲಿ ಸದಾ ಮುಂಚೂಣಿಯಲ್ಲಿ ಇದ್ದ ಟಿಎಂ ವೆಂಕಟೇಶ್ ಅವರ ಅಗಲಿಕೆಗೆ ಹಲವರು ಸಂತಾಪ ಸೂಚಿಸಿದ್ದಾರೆ. ಗಾಡಿ ಒಂದ್ ಸೈಡ್ ಆಗ್ರಪ್ಪ. ಟೂ ವೀಲರ್ ಯಾರು ತೆಗಿರಪ್ಪ ಅಲ್ಲಿ. ಟೂ ವೀಲರ್ ಯಾರು ತೆಗಿರಲಿ. ಸೋಮ ಇವ್ರನ್ನ ಕಳಿಸ್, ಅವ್ರನ್ನ ಹಂಗೆ ಕಳಿಸಲ್ಲ. ಮುನೇಟಪ್ಪ, ಪ್ರಕಾಶ್ ಈ ಕಡೆ ಕಳಿಸ್ರಿ ಎಲ್ಲಾರ್ನು. ಕಳಿಸ್ರಿ ಎಲ್ಲಾರ್ನು. ಬರ್ರಿ ಇಲ್ಲಿ. ಬೇಡ ಓಪನ್ ಮಾಡಿದ್ರೆ